Hey guys, welcome back to Karmani YouTube channel. So just go with the trend. ಸೊ ನೀವೇನಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಸೊ ನಮಗೆ ವ್ಯೂಸ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು ಅಲ್ವಾ? ಸೊ ನೀವು ಮಾಡ್ತಿರೋ ವೀಡಿಯೋಸ್ ಜೊತೆಗೆ ಕರೆಂಟ್ಲಿ ಟ್ರೆಂಡಿಂಗಲ್ಲಿ ಯಾವುದಿದೆ ಸೊ ಆ ವಿಡಿಯೋಸ್ ಕೂಡ ಮಾಡಿ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಯಾಕಂದರೆ ನಾನು ಕೂಡ ರೀಸೆಂಟಾಗಿ ಹಾಸನಾಂಬ ಟೆಂಪಲ್ ಓಪನ್ ಆಗಿತ್ತು. ಸೊ ನಾವು ಕೂಡ ಹೋಗಿದ್ವಿ, ಕೆಲವೊಂದು ಕ್ಲಿಪ್ಸ್ ಕೂಡ ತಗೊಂಡು ಬಂದಿದ್ದೆ. ಸೊ ಅದನ್ನು ಒಂದು ಶಾರ್ಟ್ಸ್ ರೀತಿ ಎಡಿಟ್ ಮಾಡಿಬಿಟ್ಟು ಲೈಕ್ ಕಾಂತಾರ ಮೂವಿ ಸಾಂಗ್ ಇದೆ ಅಲ್ವಾ, ಗೊತ್ತಿಲ್ಲ ಶಿವನೇ. ಸೊ ಆ ಸಾಂಗ್ನ ಹಾಕ್ಬಿಟ್ಟು ನಾನು ಶಾರ್ಟ್ಸಿಗೆ ಅಪ್ಲೋಡ್ ಮಾಡಿದೆ. ತುಂಬಾ ಚೆನ್ನಾಗಿ ವ್ಯೂಸ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಲೈಕ್ಸ್ ಬಂದಿದೆ ಮತ್ತು ತುಂಬ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ನಿಮಗೆ ಅದನ್ನು ಪ್ರೂಫ್ ಸಮೇತ ಇವಾಗ ತೋರಿಸ್ತೀನಿ, ಓಕೆನಾ ಗೈಸ್? ನೀವು ಇಲ್ಲಿ ನೋಡ್ಬೋದು, ನನಗೆ ಜಸ್ಟ್ 144 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. ಸೊ ಇವಾಗ ನಾನು ಶಾರ್ಟ್ಸ್ ಓಪನ್ ಮಾಡ್ತೀನಿ, ಹಾಸನಾಂಬ ಶಾರ್ಟ್ಸು. ಸೊ ಇದೆ ನೋಡಿ, ಶ್ರೀ ಹಾಸನಾಂಬ ಅಮ್ಮನವರು ಅಂತ ಒಂದು ಶಾರ್ಟ್ಸ್ನ ಮಾಡಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ, ಇದೆ ಶಾರ್ಟ್ಸು. ಸೊ ಈ ಶಾರ್ಟ್ಸಿಗೆ ಹಾಸನಾಂಬ ಟೆಂಪಲಲ್ಲಿ ತುಂಬ ಡೆಕೋರೇಷನ್ಸ್ನ ಮಾಡಿದರು ಮತ್ತು ಲೈಟಿಂಗ್ಸ್ ಅದ್ರದ್ದು ಇದ್ರದ್ದು ವೀಡಿಯೋಸ್ ಎಲ್ಲ ಮಾಡಿ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡ್ಬಿಟ್ಟು ನಾನು ಹಾಕಿರೋ ಅಂಥದ್ದು. ಸೊ ಅದಕ್ಕೆ ಕಾಂತಾರ ಮೂವಿದು ಸಾಂಗ್ ಕೂಡ ಅಟ್ಯಾಚ್ ಮಾಡಿದ್ದೀನಿ, ಗೊತ್ತಿಲ್ಲ ಶಿವನೇ ಅನ್ನೋ ಕಾಂತಾರ ಮೂವಿ ಸಾಂಗು. ಸೊ ಅದು ಕೂಡ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ಎರಡೂ ಕೂಡ ಟ್ರೆಂಡಿಂಗಲ್ಲಿರುವಂಥದ್ದು. 521 ಲೈಕ್ಸ್ ಬಂದಿದೆ ಈ ವಿಡಿಯೋಸ್ಗೆ ಮತ್ತು 8184 ವ್ಯೂಸ್ ಆಗಿದೆ. ಮತ್ತು ಇದನ್ನು ನಾನು ಅಪ್ಲೋಡ್ ಮಾಡಿದ್ದು ಅಕ್ಟೋಬರ್ 16 ಸೊ ಯಾವಾಗ ಹಾಸನಾಂಬ ಟೆಂಪಲ್ ಕ್ಲೋಸ್ ಮಾಡಿದ್ರು ಅವಾಗಿಂದ ನಿಜವಾಗ್ಲೂ ನನಗೆ ಯಾವುದೇ ರೀತಿ ವ್ಯೂಸ್ ಬಂದಿಲ್ಲ ಈ ವಿಡಿಯೋಗೆ. ಅವಾಗಿಂದ ಆಲ್ಮೋಸ್ಟ್ 8.1K ಇದೆ. ಸೊ ಇವಾಗೂ ಅಷ್ಟೇ ಇದೆ. ಸೊ ಅಕ್ಟೋಬರ್ 16 ಹಾಕಿದ್ದು. ಸೊ ಇನ್ನೇನು ಕ್ಲೋಸ್ ಮಾಡಿದ್ದು ಮೇ ಬಿ ಅಕ್ಟೋಬರ್ 23 ಏನೋ ಅನಿಸುತ್ತೆ. ಸೊ ಅಲ್ಲಿವರೆಗೂ ನನಗೆ ಇಷ್ಟು ವ್ಯೂಸ್ ಸಿಕ್ಕಿದೆ, 8184 ವ್ಯೂಸ್ ಸಿಕ್ಕಿದೆ, ಅಂದರೆ 8.1K ವ್ಯೂಸ್ ಆಗಿದೆ, 521 ವ್ಯೂಸ್ ಆಗಿದೆ. ಹೈಯೆಸ್ಟ್ ವ್ಯೂಸು ಮತ್ತು ಹೈಯೆಸ್ಟ್ ಲೈಕ್ಸ್ ಆಗಿರೋದಂದರೆ ಇದೇ ವಿಡಿಯೋ ನಾನು ಹಾಕಿರೋದ್ರಲ್ಲಿ. ನಿಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ತೋರಿಸ್ತೀನಿ ತಡೀರಿ. ಆ ವಿಡಿಯೋಸಿಂದ ನನಗೆ ಆಗಿರೋವಂಥ ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡಿ, 13 ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದಾರೆ ಈ ಒಂದು ವಿಡಿಯೋಕ್ಕೆ. ಹಂಗೆ ವಾಚ್ ಅವರ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು, ಅದನ್ನು ತೋರಿಸ್ತೀನಿ ತಡ್ರಿ. ಎಂಗೇಜ್ಮೆಂಟಿಗೆ ಹೋಗಿ, ಸೊ ಇಲ್ಲಿ ನೋಡಿ ವಾಚ್ ಟೈಮು 25.3, 25 ಗಂಟೆ ವಾಚ್ ಅವರ್ಸ್ ಆಗಿರೋ ಅಂಥದ್ದು. ಜಸ್ಟ್ ಇದು 56 ಸೆಕೆಂಡ್ಸ್ ಒಂದು ವಿಡಿಯೋ ಅಷ್ಟೇ, ಅದಕ್ಕೇನೆ 25 ಅವರ್ಸ್ ವಾಚ್ ಅವರ್ಸ್ ಆಗಿದೆ. ಸೊ ನೀವು ಕೇಳ್ಬೋದು, ಸೊ ನಿಮಗಿರೋದು ಜಸ್ಟ್ 144 ಸಬ್ಸ್ಕ್ರೈಬರ್ಸ್, ಇಷ್ಟೊಂದು ವ್ಯೂಸು, ಇಷ್ಟೊಂದು ಲೈಕ್ಸು, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಹೆಂಗೆ ಬಂತು ಅಂತ. ಸೊ ಏನಾದರೂ ಟ್ರೆಂಡಿಂಗ್ ಇತ್ತಂದರೆ ಯೂಟ್ಯೂಬೇ ಆಟೋಮೆಟಿಕಲಿ ರೆಕಮೆಂಡ್ ಮಾಡುತ್ತೆ ವ್ಯೂವರ್ಸಿಗೆ. ಸೊ ಅವ್ರು ಏನಾದರೂ ಸ್ಕ್ರಾಲ್ ಮಾಡ್ತಾ ಇದ್ರೆ ಶಾರ್ಟ್ಸ್ನ, ಸೊ ಯೂಟ್ಯೂಬೇ ನಮ್ಮ ವಿಡಿಯೋನ ಅವ್ರಿಗೆ ರೆಕಮೆಂಡ್ ಮಾಡುತ್ತೆ, ಇದಿದೆ ಟ್ರೆಂಡಿಂಗ್ ಇದೆ ನೋಡಿ ಅಂತ. ಸೊ ಹಾಗಾಗಿ ನಮಗೆ ಅಷ್ಟೊಂದು ವ್ಯೂಸು, ಅಷ್ಟೊಂದು ರೀಚ್ಗಳು ಸಿಗ್ತಾ ಹೋಗ್ತವೆ ಟ್ರೆಂಡಿಂಗ್ ವೀಡಿಯೋಸ್ಗಳಿಗೆ. ಸೊ ನೀವು ಕೂಡ ಏನಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿರ್ತಾರಂದರೆ ಇದೊಂದು ಟಿಪ್ ಅಷ್ಟೇ, ಯೂಟ್ಯೂಬ್ ಟಿಪ್ಪು. ಸೊ ನಿಮಗೆ ಬೇಕಂದರೆ ನೀವು ಮಾಡ್ತಿರೋ ವೀಡಿಯೋಸ್ ಜೊತೆಗೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜಸ್ಟ್ ಗೋ ವಿತ್ ದ ಟ್ರೆಂಡ್ ಅಂತ, ಎಲ್ಲರೂ ಜೊತೆಗೆ ಬೆಳೆಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.